ಆಫ್ ದ ರೂಲ್ಸ್ ಇಂಡಿಯನ್ ಗೌರ್ಮೆಂಟು ಆರ್ಮಿ ಮೇಲೆ ಹೇರ್ತಾ ಇದ್ದಿದ್ದು ಕೂಡ ಆರ್ಮಿ ಸೋಲ್ಜರ್ಸ್ ಅದನ್ನು ಅನುಭವಿಸ್ಬೇಕಾಗಿತ್ತು. ಚೈನಾ ಮತ್ತು ಇಂಡಿಯಾದ ನಡುವಿನ ಗೊಂದಲಗಳಲ್ಲೂ ಅದು ಕಂಡು ಬರ್ತಾ ಇತ್ತು. ಅಂದರೆ ನೋ ವೆಪನ್ಸ್ ಯೂಸ್ ಮಾಡಬಾರ್ದು ಅಂತ ಬಟ್ ಅವ್ರು ಹ್ಯಾಂಡ್ ವೆಪನ್ಸ್ ಯೂಸ್ ಮಾಡಿ ನಮ್ಮ ಸೋಲ್ಜರ್ಸನ್ನು ಹೊಡೆದಾಕ್ತಾ ಇದ್ರು, ಕೋಲ್ಗಳಿಗೆ ಕಂಬಿ ಸುತ್ಕೊಂಡು ಹೊಡಿತಾ ಇದ್ರು. ದೋಸ್ ಆರ್ ಆಲ್ ಚೇಂಜ್ಡ್. 100% ಚೇಂಜ್ ಆಗಿದೆ. ಆದರೆ ಒಂದು ಗಲ್ವಾನ್ ಇನ್ಸಿಡೆಂಟಲ್ಲಿ ದಟ್ ವಾಸ್ ಯು ಸಿ, ನನ್ನ ಲೆಕ್ಕ ಪ್ರಕಾರ ಸಿ ಗ್ರೌಂಡಲ್ಲಿ ಏನಾಯಿತು ಆ ಟೈಮಲ್ಲಿ ಆ ಕಮಾಂಡ್ರ್ ಏನು ಡಿಸಿಷನ್ ತಗೊಂಡ್ರು ಅದು ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವರು ಗಲ್ವಾನಲ್ಲಿ ಬೆಟಾಲಿಯನ್ ಕಮಾಂಡರ್ ಕರ್ನಲ್ ವಿತ್ ಟ್ರೂಪ್ಸ್ ವಿತೌಟ್ ಟೇಕಿಂಗ್ ಆರ್ಮ್ಸ್ ದೇ ವೆಂಟ್ ಟು ದಿಸ್ ಒನ್. That was a very sad case. And then so many people died. ಅದಾಗಬಾರ್ದಿತ್ತು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಅನ್ನೆಸೆಸರಿಲಿ ಚೈನಾದ ವಿಷಯ, ನಮ್ಮ ಕಂಟ್ರಿದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸುಮ್ಮನೆ ಹೆದರ್ಕೊಳ್ತಿದ್ರು. ಈಗ ನೋಡಿ ನ್ಯೂಕ್ಲಿಯರ್ ಬ್ಲಫದ್ದು, ನ್ಯೂಕ್ಲಿಯರ್ ಇದೆ ಅಂತ ಎಲ್ಲ ಪ್ರೀವಿಯಸ್ ಗೌರ್ಮೆಂಟ್ AQ ಖಾನ್ ಅಂತ ಅವನು ಕೊರಿಯಾದಿಂದ ಕತ್ಕೊಂಡು ಮಾಡ್ದ ಅದಿದು ಅಂತ. ಈಗ ಅದು ಆಲ್ರೆಡಿ ಇಟ್ ಈಸ್ ಡಿಕ್ಲಾಸಿಫೈಡ್ ಬಂದಿದೆ. ಆ್ಯಂಡ್ ಈಗ ಲೇಟೆಸ್ಟ್ ಏನು ಅಂತ ಹೇಳಿದ್ರೆ, ಅದು ಆರ್ಮಿಯಲ್ಲಿ ನ್ಯೂಕ್ಲಿಯರ್ ಅಸೆಟ್ ಪಾಕಿಸ್ತಾನಲ್ಲಿರೋದು ಇಟ್ ಬಿಲಾಂಗ್ಸ್ ಟು USA ಅಂತ. ದಟ್ಸ್ ಕಮಿಂಗ್ ಔಟ್. ದಟ್ ಈಸ್ ವೈ USA ಜಂಪ್ಡ್ ಇನ್ ಟು ದಿಸ್ ಆಲ್ಸೋ. ಸೊ ಈ ಥರದ ಇಂಟೆಲಿಜೆನ್ಸ್ ನಮ್ಮ ಹತ್ರ ಅದರಲ್ಲಿ ಲ್ಯಾಕ್ ಆಗಿರ್ಬೋದು ನಾವು. ಅಂದರೆ ಅದು ಗೊತ್ತಿತ್ತ ಇಲ್ವ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಾಕೆಂದರೆ ಇಷ್ಟು ವರ್ಷದಿಂದ ಸ್ಥಗಿತ ಆಗಿದ್ದದನ್ನು ಈಗ 50 ವರ್ಷ ಏನು ಮಾಡೋದಿದ್ದನ್ನು ಒಂದು 15 ವರ್ಷ ಅಲ್ಲದೆ ಇಲ್ಲ 25 ವರ್ಷ ಆದರೂ ರಿಯಲಿ ಆ ಲೆವೆಲ್ಗೆ ತರಲಿಕ್ಕೆ ಬೇಕಾಯ್ತದೆ ಅಂತ ನನ್ನ ಅಂದಾಜು. ಆ ಥರ ಗೋಯಿಂಗ್ ಬೈ ದ್ಯಾಟ್ ಅಕೌಂಟ್ ವಿ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ದ್ಯಾಟ್. ಎಲ್ಲ ಅಪ್ಗ್ರೇಡ್ ಆಗಿದೆ. ಇಷ್ಟು ನ್ಯೂನ್ಯತೆಗಳ ನಡುವೆನೂ ಕೂಡ ನಮ್ಮ ಇಂಟೆಲಿಜೆನ್ಸ್ ಹಾಗೂ ರಾ ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇದೆ. ಟೆಲ್ ಅಸ್ ಸಮ್ ಸ್ಟೋರೀಸ್ ಸರ್. ನೀವು ನೋಡಿದ, ನೀವು ಲೀಡ್ ಮಾಡಿದ ಕೆಲವೊಂದು ಸ್ಟೋರೀಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ. ಒಂದು ದೆರ್ ಇಸ್, ಈಗ ನಾವು ಎಲ್ಲ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಫೇಲಿಯರ್ಸ್ ಆ್ಯಂಡ್ ದಿಸ್ ಒನ್. ಓಕೆ, ನಾನು ಇನಿಷಿಯಲಿ ನಮ್ಮದು 30 years ಬ್ಯಾಕ್ ರೌಂಡ್ ಅಬೌಟ್ ವೆನ್ ಐ ಗಾಟ್ ಸೆಲೆಕ್ಟೆಡ್ ದ ಇಂಟೆಲಿಜೆನ್ಸ್, ದೇರ್ಸ್ ಅನ್ ಎಕ್ಸಾಮಿನೇಷನ್ ಸಾರ್ಟ್ ಆಫ್ ಥಿಂಗ್. ಅಲ್ಲಿಂದ ನಮಗೆ ನಮ್ಮ ಮಿಲಿಟರಿ ಇಂಟೆಲಿಜೆನ್ಸ್ ಕಾಲೇಜಲ್ಲಿ ಕೋರ್ಸ್ ಇರ್ತದೆ, ಕೋರ್ಸಸ್ ವಿತ್ IB ಆ್ಯಂಡ್ ರಾಯ್ಸ್ ಅಂತ ಇರ್ತದೆ. ಸೊ ಈಗ ನಾವು ಯೂಶಲಿ ಇಟ್ಸ್ ನಾಟ್ ಎ ಓಪನ್ ಸೀಕ್ರೆಟ್, ಬಟ್ ಇಟ್ ಈಸ್ ಎನ್ ಓಪನ್ ಥಿಂಗ್ ದಟ್ ಎಲ್ಲ ಕಂಟ್ರಿ ದೇ ಹ್ಯಾವ್ ದರ್ ಇಂಟೆಲಿಜೆನ್ಸ್ ವಿಂಗ್. ಕರೆಕ್ಟಾ? ಸೊ ಎನಿ ಕಂಟ್ರಿ, ಸ್ಮಾಲ್ ಆರ್ ಬಿಗ್ ಕಂಟ್ರಿ, ಬಿಕಾಸ್ ಚಾಣಕ್ಯರ ನೀತಿಯಲ್ಲಿ ನೋಡಿದ್ರೆ ಚಾಣಕ್ಯನವರು ಇಂಟೆಲಿಜೆನ್ಸಲ್ಲಿ ಫುಲ್, ಇಫ್ ಯು ಡೋಂಟ್ ಹ್ಯಾವ್ ಇಂಟೆಲಿಜೆನ್ಸ್ ಆರ್ಮಿ ಏನು ಮಾಡ್ತದೆ? ಈಗ ಯಾರು ಬರ್ತಾರೆ ಅಂತ ಆರ್ಮಿಗೆ ಗೊತ್ತಿರೋದಿಲ್ಲ, ಎಲ್ಲಿ ಹೋಗಿ ಅಟ್ಯಾಕ್ ಮಾಡಬೇಕು ಅಂತ ಆರ್ಮಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಸಿಂಥಸೈಸ್ ಮಾಡಿ ಕೊಟ್ಟರೆ ಆಪ್ರೇಷನ್ ಅದು ರೈಟಾ ರಾಂಗ್ ಅಂತ ಕಮಾಂಡರ್ಸ್ ಆ ಲೆವೆಲಲ್ಲಿ ಇದು ಮಾಡ್ತಾರೆ. ಕೆಲವು ಕೊಟ್ಟೋದನ್ನು ಅವ್ರು ಒಪ್ಕೊಳ್ಳಿಕ್ಕಿಲ್ಲ, ಇದಾಗೋ ಚಾನ್ಸ್ ಇಲ್ಲ. ಯಾಕೆಂದರೆ ಇಂಟೆಲಿಜೆನ್ಸಲ್ಲಿ ಗ್ರೇಡಿಂಗ್ ಇರ್ತದೆ, A1 B2 C3 D4. ಎ ಅಂದರೆ ದ ಕ್ರೆಡಿಬಿಲಿಟಿ ಆಫ್ ದ ಸೋರ್ಸ್, A1 ಅಂತ ಹೇಳಿದ್ರೆ ರಿಲಯಬಿಲಿಟಿ ಆಫ್ ದ ಇನ್ಫಾರ್ಮೇಷನ್. ಈಗ ಒಂದು ನಮ್ಮ ಟಾಪ್ ಲೆವೆಲ್ ಸೋರ್ಸನ್ನು ನಾವು ಅವನಿಗೆ ಕೊಟ್ಟದೆಲ್ಲ ರೈಟ್ ಅಂತ ವಿತ್ ಫ್ಯಾಕ್ಟ್ಸ್, ಫಿಗರ್ಸ್, ಫೋಟೋಗ್ರಾಫ್ ಅವನು ಕೊಡ್ತಾನೆ, ಪಾಕಿಸ್ತಾನದ ಅಥವಾ ಚೈನಾದ ನ್ಯೂಸ್. ಆದರೆ ಕ್ರೆಡಿಬಿಲಿಟಿ ಇದೆ. ಅದು ಕ್ರೆಡಿಬಿಲಿಟಿ ಅಲ್ಲದೆ ನಾನು ಹೇಳ್ದೆ ಅಲ್ಲಿ ಈ ಜಾಗಕ್ಕೆ ಈ ಟ್ಯಾಂಕ್ ಅಥವಾ ಈ ಗನ್ ಹೋಗೋ ಚಾನ್ಸೇ ಇದೆ, ಅಲ್ಲಿ ಆ ಜಾಗನೇ ಹೀಗೆ ಕಲ್ಲಿದೆ, ಅಲ್ಲಿ ರೋಡ್ ಇಲ್ಲ, ಅಲ್ಲಿ ಎಲ್ಲಿಗೆ ಹೋಗೋದು, ಆ ಥರ ಅದನ್ನು ನಾವು ನಮ್ಮ ಮೈಂಡನ್ನು ಅಪ್ಲೈ ಮಾಡಿ ಅದಕ್ಕೆ ಒಂದು ಗ್ರೇಡಿಂಗ್ ಕೊಡ್ತೇವೆ. ಸೊ ನಾವು ಇನಿಷಿಯಲಿ ಇದು ಮಾಡುವಾಗ ನಾವು ಅಲ್ಲಿಂದ ಅವರು ಈಗ LSC JNK ತಗೊಳ್ಳೋಣ, JNKಯಿಂದ ಅವರು ಆ ಸೈಡಿಂದ ಸ್ಲೀಪಿಂಗ್ ಸೋರ್ಸನ್ನು ಕಳಿಸಿಬಿಟ್ಟು ಅವ್ರು ಸ್ಲೀಪಿಂಗ್ ಏಜೆಂಟ್ ಆಗಿರ್ತಾರೆ ಈ ಸೈಡಲ್ಲಿ. ಇಲ್ಲಿಂದ ಸತ ನಾವು ಜನರನ್ನು ಕಳಿಸ್ತೇವೆ. ಈಗಲೂ ಆಗ್ತಿದೆ, ಅದು ಇನ್ನು ಮುಂದಕ್ಕೂ ಆಗ್ತದೆ ಇದೆ. ಅಂದರೆ ನಮ್ಮ ಜನರು ಆ ಕಂಟ್ರಿಯಲ್ಲಿ ಇಲ್ಲದಿದ್ದರೆ, ಆ ಕಂಟ್ರಿಯವರು ಇಲ್ಲದಿದ್ದರೆ ಅವ್ರ ಕೆಲಸ ಮಾಡ್ತಿಲ್ಲ ಅಂತ ಅದು ಇದ್ದೇ ಇರ್ತದೆ. ಅದಕ್ಕೆ ಸಪೋರ್ಟ್ ಮಾಡೋ ಜನರು ಇರ್ತಾರೆ, ಅವ್ರಿಗೆ ಲೋಕಲ್ ಕಾಂಟ್ಯಾಕ್ಟ್ಸ್ ಇರ್ತದೆ, ಆಯ್ತದೆ. ನಮ್ಮದು ಫಸ್ಟ್ ಏನಾಯಿತು ಅಂತ ಹೇಳಿದ್ರೆ, ನಾನು ಫೇಲಿಯರ್ದು ಹೇಳೋದು, ನಾವು ವಿ ಆಲ್ ಲರ್ನ್ ಫ್ರಮ್ ಫೇಲಿಯರ್ಸ್ ಆಲ್ಸೋ. ನಮ್ಮ JNK ಬಾರ್ಡ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಜಮ್ಮು ಬಾರ್ಡ್ರು, ಈ ಸೈಡವರು ಅಲ್ಲಿ ಹೋಗಿ ಮದುವೆ ಆಯ್ತಾರೆ, ಆ ಸೈಡವರು ಇಲ್ಲಿ ಹೋಗಿ ಮದುವೆ ಆಯ್ತಾರೆ. ಕೆಲವರು ಇಲ್ಲಿ ಮದುವೆ ಆದವರು ಅಲ್ಲಿ ಹೋಗಿ ಮದುವೆ ಆಗಿ ಅಲ್ಲಿ ಒಂದು ಡಬಲ್ ಲೈಫ್ ನೀಡ್ ಮಾಡ್ಕೊಂಡು ಇರ್ತಾರೆ. ಅವ್ರದ್ದು ಮೋಸ್ಟ್ ಆಫ್ ದೀಸ್ ಪೀಪಲ್ ಬರೋರು ಹೋಗೋರ್ದು ಕೆಲಸ ಸ್ಮಗ್ಲಿಂಗ್. ಚೈನಾ ಬಾರ್ಡ್ರಲ್ಲೂ ಅದೇ, ಪಾಕಿಸ್ತಾನ ಬಾರ್ಡ್ರಲ್ಲೂ ಅದೇ. ಅದಕ್ಕೆ ಪ್ರೋತ್ಸಾಹ ಅಂತಲ್ಲ,
ಆದರೆ ಲೋಕಲಲ್ಲಿ ನಾವು ಟೈ ಅಪ್ ಮಾಡಿಬಿಟ್ಟು ಅವ ಹೋಗ್ಲಿಯಪ್ಪ, ಯಾಕೆಂದರೆ ಅವನಿಗೊಂದು ಪ್ರಾಪರ್ ಕವರ್ ಸ್ಟೋರಿ ಬೇಕು. ಅವ ಯಾಕೆ ಹೋಗಬೇಕು ಅಲ್ಲಿ ಒಂದು ಹೋಗಿ ನಾನು ಸ್ಪೈಯಿಂಗ್ ಮಾಡಲಿಕ್ಕೆ ಬಂದಿದ್ದು ಹೇಳಲಿಕ್ಕೆ ಆಗೋದಿಲ್ಲ. ಇನ್ ದ ಪ್ರೊಸೆಸ್ ಏನಾಯ್ತದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿಂದ ಅವ್ರು ಕಲ್ಟಿವೇಟ್ ಮಾಡ್ತಾರೆ ಜನರನ್ನು. ಅಲ್ಲಿಂದ ನಾವೊಂದು ಇದಿರ್ತೇವೆ, ಅಲ್ಲಿ ನಮ್ಮ ಇಂಥವ್ರನ್ನು ಹೋಗಿ ಕಲ್ಟಿವೇಟ್ ನಾವು ಅಲ್ಲಿ ಹೋಗೋದಿದ್ರೂ ನಮಗೆ ಗೊತ್ತಿರ್ತದೆ ಅಲ್ಲಿ ಇಂಥ ಜನರು ಇದ್ದಾರೆ, ಇಂಥವ್ರು ಇದ್ದಾರೆ ಅಂತ. ಆ ಥರದಲ್ಲಿ ಅವರು ಹೋಗಿ ಕಲ್ಟಿವೇಟ್ ಆದಮೇಲೆ ನಾವು ಫಸ್ಟ್ ನಾವು ಕಳಿಸಿದವರು ಆ ಮನುಷ್ಯರನ್ನ ಇಲ್ಲಿಂದ ಕಳಿಸಿ ಅವನಿಗೆ ಒಂದು ಕವರ್ ಸ್ಟೋರಿ ಅಂತ ಹೇಳಿದ್ರೆ ಅವನಿಗೆ ಸೈಕಲ್ ರಿಪೇರಿ ಬರ್ತಿತ್ತು. ಲೋ ಲೆವೆಲ್ ಇಂಟೆಲಿಜೆನ್ಸ್, ಯಾಕೆಂದರೆ ಲೋ ಲೆವೆಲ್ ಇಂಟೆಲಿಜೆನ್ಸ್ ಅಂದೇ ಶುರು ಮಾಡಿಬಿಟ್ಟು ಅವರು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಹೈಯರ್ ಲೆವೆಲ್ಗೆ ಹೋಗ್ತಾರೆ ಅವ್ರಿಗೆ ಕೇಪಬಿಲಿಟಿ ಇದ್ದರೆ. ಅದನ್ನು ನಾವು ಕಳಿಸುವಾಗ ಏನು ಮಾಡಿದೆವು, ಅವನಿಗೆ ಒಂದು ಕವರ್ ಸ್ಟೋರಿ ಕೊಟ್ಟು ಅಲ್ಲಿ ಸ್ವಲ್ಪ ಪಾಕಿಸ್ತಾನಿ ಕರೆನ್ಸಿ ಎಲ್ಲ ಕೊಟ್ಬಿಟ್ಟು ಟ್ರೈನ್ ಮಾಡಿಬಿಟ್ಟು ಕಳಿಸ್ತೇವೆ. ಕಳಿಸಿಯಾಗಿ ಅಲ್ಲಿಂದ ನಮಗೆ ಒಂದೂವರೆ ತಿಂಗಳು ಸೈಕಲ್ ಶಾಪ್ ಇಟ್ಕೊಂಡು ವರ್ಕ್ ಮಾಡಲಿಕ್ಕೆ ಶುರು ಮಾಡ್ದೆ ಅಲ್ಲಿ ಸೈಕಲ್ ರಿಪೇರ್. ಯಾಕೆಂದರೆ ಅವನಿಗೆ ಅಲ್ಲಿಯೂ ಕಾಂಟ್ಯಾಕ್ಟ್ ಇತ್ತು, ಇಲ್ಲಿಯೂ ಕಾಂಟ್ಯಾಕ್ಟ್ ಇತ್ತು. ಮತ್ತು ಅಲ್ಲಿದ್ದು ಡೈಲಿಕ್ಟ್, ಈಗ ನಾವು ಕರ್ನಾಟಕದಲ್ಲಿದ್ದರೂ ಮ್ಯಾಂಗ್ಳೂರ್ ಸೈಡವರು ತುಳು ಮಾತಾಡ್ತಾರೆ, ಸ್ವಲ್ಪ ನಮಗೆ ತುಳು ಬರ್ತದೆ, ಅಂದರೆ ನೇಬರಿಂಗ್ ಇದ್ರದ್ದು ಗೊತ್ತೇ ಇರ್ತದೆ ಡೈಲಿಕ್ಟ್. ಆ ಥರ ಡೈಲಿಕ್ಟ್ ಅವರು ಎರಡು ಸೈಡಲ್ಲಿ ಅದೇ ಥರ ಭಾಷೆಯಲ್ಲಿ ಅವರು ಮಾತಾಡೋದು, ಡೌಟು ಬರೋದಿಲ್ಲ ಯಾರಿಗೆ. ಸೊ ಇವ ಏನು ಮಾಡ್ದೆ, ಹೋಗಿ ಇವನಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಫಸ್ಟ್ ಟೈಮ್ ಹೋಗುವಾಗ ಹೋಗಿಬಿಟ್ಟು ಒಂದು ಕಿರಾಣ ಶಾಪ್ ಇರ್ತದಲ್ಲ ಈಗ ಲೋಕಲಲ್ಲಿ ವಿಲೇಜಲ್ಲಿ, ಅಲ್ಲಿ ನನಗೆ ಇದು ಟೀ ಮಾಡಲಿಕ್ಕೆ ಹಿ ವಾಂಟೆಡ್ ಟೀ ಪೌಡ್ರ್ ಮತ್ತು ಶುಗರ್. ಸೊ ಶಾಪಲ್ಲಿ ಹೋಗಿ ಕೇಳ್ದೆ, ನನಗೆ ಒಂದು ಅರ್ಧ kg ಶುಗರ್ ಬೇಕು ಅಂತ, ಮತ್ತು ಟೀ ಲೀವ್ಸ್ ಆ ಪ್ಯಾಕೆಟಲ್ಲಿ 250 ಗ್ರಾಮ್ಸ್ ಬೇಕು ಅಂತ. ಸೊ ಶಾಪ್ಕೀಪರ್ ಕೇಳ್ದ ಏನು ಅಂತ ಕೇಳ್ದವ. ಸೊ ಇಷ್ಟು ಅವ ಊರ್ದಲ್ಲಿ ಕೇಳ್ದೆ, ಎಷ್ಟು ಬೇಕು ಅಂತ ಹೇಳಪ್ಪ ನೀನು, ಕರೆಕ್ಟಾಗಿ ಯಾಕೆ ಹೇಳೋದಿಲ್ಲ ಅಂತ. ಇವ ತೋರಿಸ್ದ ಆ ಪ್ಯಾಕೆಟ್ ಕೊಡು ಅಂತ. ಶಾಪ್ಕೀಪರ್ ಸತ ಇನ್ನೊಂದು ಕೇಳಿ ನಿನಗೆ ಎಷ್ಟು ಬೇಕು ಅಂತ ಹೇಳಿ ಶುಗರ್ ಅವನಿಗೆ ಅರ್ಧ kg ಅಂತ ಹೇಳಿದ್ರೆ ಕೊಟ್ಟ. ಅವನಿಗೆ ಏನು ತಪ್ಪು ಮಾಡಿರ್ಬೋದು ಅವ? ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದು ಯೂನಿಟ್ ಆಫ್ ಮೆಜರ್ಮೆಂಟ್ ಏನು, ಪೌಂಡ್ ಮತ್ತು ಗ್ರಾಮ್ಸ್ ಇಲ್ಲಲ್ಲ, kg ಇಲ್ಲ ಪೌಂಡಲ್ಲಿ. ಅವನು ಪೌಂಡಲ್ಲಿ ಕೇಳಬೇಕಿತ್ತು. ಈಗ ನಾನು ಅವನಿಗೆ ಅದು ಕಲಿಸಿರಲಿಲ್ಲ, ಆಯಿತಾ. ಏನಾಗಲಿಲ್ಲ, ಅಲ್ಲಿಂದ ಅವ ಬಿಟ್ಟುಬಿಟ್ಟ ಶಾಪ್ಕೀಪರ್. ಅಲ್ಲಿ 3-4 ಸೇಲ್ಸ್ಮ್ಯಾನ್ ಸಿಕ್ಕಿರ್ತಾರೆ. ನಮ್ಮ ಇಲ್ಲಿ ನಾರ್ಮಲ್ ಶಾಪಲ್ಲಿ ಒಂದು 3-4 ಹುಡುಗರು ಇರ್ತಾರೆ. ಅರ್ಧ ಇವ ಏನು ಮಾಡ್ದೆ, ಅವನ ಮನೆ ಮುಂದುಗಡೆ ಹಿಂದುಗಡೆ ಗೇಟ್ ಒಳಗೆ ಒಂದು ಪರ್ದೆ ಆಗಬೇಕಿತ್ತು, ಒಂದು ಕರ್ಟನ್. ಆ ಕರ್ಟನಲ್ಲಿ ಅವಾಗಿ ಬಟ್ಟೆ ತೋರಿಸ್ತಾ, ಇದು 2 ಮೀಟ್ರ್ ಕೊಡು ಅಂತ. ಏನಾಯಿತು ಅಂತ ಹೇಳಿದ್ರೆ, ಇವ ಅಲ್ಲಿ ಇರುವಾಗ ಈ ಶಾಪಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಅಲ್ಲಿ, ಆ ಲೋಕಲ್ ಆ ಜಾಗದೇ. ಅವ ಅಲ್ಲಿಂದೇ ರಿಟೈರ್ ಆಗಿದ್ದು, ಆ ಸ್ಟೇಷನ್ನಿಂದೆ. ಇವ ಹೋಗುವಾಗ ಅವನು ಹಿಂದೆ ಹೋದ, ಅವನು ಆ ಶಾಪ್ಗೆ ಹೋದ, ಹತ್ತಿರದಲ್ಲಿರೋ ಬಟ್ಟೆ ಶಾಪಲ್ಲಿ ಮೀಟರಲ್ಲಿ ಕೇಳ್ದವ. ಅವನಿಗೆ ಡೌಟ್ ಬಂದುಬಿಡ್ತು. ಇಮಿಡಿಯೇಟ್ಲಿ ಅವ ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ದ, ಅವನ ಫಾಲೋ ಮಾಡ್ದ, ಇಂಥ ಜಾಗದಲ್ಲಿದ್ದಾನೆ ಅಂತ. ಅರೆಸ್ಟ್ ಆದ. ಯಾರು ತಪ್ಪು? ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಈಗ ನನ್ನ ಜೊತೆಯಲ್ಲಿ ನಾನಲ್ಲಿ ಇನಿಷಿಯಲ್ ಜಾಗ ಹಳೆಯ ಆಪ್ರೇಟರ್ಸ್, ಲೋ ಲೆವೆಲಲ್ಲಿ ನಾಯಕ್ ಹೌಲ್ದಾರ್ ಅವರೆಲ್ಲ ಇದ್ದರು. ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ನನಗೆ ಒಂದು ಇಂಟೆಲಿಜೆನ್ಸ್ ಕೋರ್ಸು ಮಾಡಿರಲಿಲ್ಲ. ಆ ಸೈಡಿಗೆ ಕಳಿಸ್ಬೇಕಿತ್ತು. ಮುಂಚೆ ಹೋಗಿ ಬಂದ ಒಂದು ರಿಲೇಟಿವ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ. ಅಲ್ಲಿಂದ ನಾರ್ಮಲ್ ಪ್ರೊಸೀಜರ್. ಈಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ಎ ಮಿಸ್ಟೇಕ್. ಸೊ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನೀವು ವಾರ್ಫೇರಲ್ಲಿ ಒಂದು ಇದು ಮಾಡಿದ್ರೆ ಜನರು ಸಾಯ್ತಾರೆ. ನಿಮ್ಮ ತಪ್ಪಿಲ್ಲದಿದ್ದರೂ ಸಾಯ್ತಾರೆ, ತಪ್ಪಿದ್ರೆ ನೀವು ಸಾಯ್ಬೋದು. is one of those cases. That was my first bad experience. Then thereafter it's a continuous process of learning. And learning ಏನಾಯ್ತು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಇನ್ ನಾರ್ಮಲ್ ಆರ್ಮಿ, ಇನ್ಫೆಂಟ್ರಿ ಆಗಿ ಯಾವುದಾದ್ರೂ ಇದಕ್ಕೆ ಸೇರಿದ್ರು, ಇಟ್ಸ್ ಆನ್ ದ ಜಾಬ್ ಟ್ರೈನಿಂಗ್. ರೆಗ್ಯುಲರ್ಲಿ ಚೇಂಜ್ ಆಗ್ಕೊಂಡಿರ್ತದೆ ಸಿಸ್ಟಮ್. ಮತ್ತು ಯು ಕೀಪ್ ಆನ್ ಲರ್ನಿಂಗ್ ಎಂಡ್ಲೆಸ್ಲಿ ಟಿಲ್ ದ ಲಾಸ್ಟ್. ಯಾಕಂದರೆ ಹೊಸದು ಇಂಟ್ರೊಡ್ಯೂಸ್ ಆಯ್ತದೆ, ಹೊಸ ಪೋಸ್ಟಿಂಗ್ ಬರ್ತದೆ. ಆ ಥರದಲ್ಲಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು.